ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವಣಿ ರಾಮಾಪುರ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5ನೇ ವರ್ಷದ ವಾರ್ಷಿಕೋತ್ಸವ ಮುಖ್ಯ ಶಿಕ್ಷಕ ರಘುನಾಥ್ ರವರ ನೇತೃತ್ವದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಹಕಾರದಿಂದ ಮಾಡಲಾಯಿತು. ವಿಶೇಷವಾಗಿ ಸರ್ಕಾರಿ ಶಾಲೆಗಳ ಉಳಿಯಬೇಕು, ಅಭಿವೃದ್ಧಿಯಾಗಬೇಕು ಎಂದು ಉದ್ದೇಶದಿಂದ ಬೆಂಗಳೂರು ನಗರದ ಮಾಲ್ನಲ್ಲಿ ಸೇಲ್ಸ್ಮ್ಯಾನ್ ಆಗಿ ಕೆಲಸ ಮಾಡುತ್ತಿದ್ದ ಹಳೆಯ ವಿದ್ಯಾರ್ಥಿ ಅನಿಲ್ ಕುಮಾರ್ ಶಾಲಾ ಮಕ್ಕಳಿಗೆ ಬ್ಯಾಗ್ ಮತ್ತು ಪುಸ್ತಕ ಹಾಗೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ನೆರವು ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಸಹ ಶಿಕ್ಷಕಿ ಶ್ರೀಮತಿ ವಿಜಯ, ಎಸ್ಡಿಎಂಸಿ ಅಧ್ಯಕ್ಷರು ಶ್ರೀಮತಿ ರಮಾಮಣಿ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಹೇಮಲತಾ, ಪೋಷಕರು, ನಗರದ ಸಿಆರ್ಪಿ ಕೃಷ್ಣಪ್ಪ ಹಾಗೂ ಹಳೆಯ ವಿದ್ಯಾರ್ಥಿ ನಾಗರಾಜ್, ಹೆಚ್ಚಿನ ಗ್ರಾಮಸ್ಥರು ಇದ್ದರು. ಈ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದಂಥ ಶ್ರೀಮತಿ ರಮಾಮಣಿಯವರು ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಈ ನಮ್ಮ ಇಲಾಖಾ ವತಿಯಿಂದ BRCಯಿಂದ ಬಂದಿರತಕ್ಕಂಥ ಶ್ರೀಯುತರಾದಂಥ ಭಾಸ್ಕರ್ ರೆಡ್ಡಿ ಅವರು ಬಂದಿದ್ದಾರೆ. ಅವರಿಗೆ ಭಾಸ್ಕರ್ ಬಾಬು ಅವರು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ರಾಮಾಪುರ ಗ್ರಾಮದ ಸದಸ್ಯರು ಶ್ರೀಮತಿ ಹೇಮಲತಾ ಅವರು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಈ ಊರಿನ ಕಣ್ಮಣಿ ಶ್ರೀಯುತರು ವೆಂಕಟರಮಣಪ್ಪನವರು, ಈ CRPಗಳು ರಾಮಾಪುರ ಆವಣಿ ಕ್ಲಸ್ಟರ್ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಊರಿನ ಹಿರಿಯರು ಗ್ರಾಮಸ್ಥರಾದಂಥ ಶ್ರೀಯುತ ನಾರಾಯಣಸ್ವಾಮಿ ಅವರು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಹಳೆಯ ವಿದ್ಯಾರ್ಥಿ ಮತ್ತು ಈ ಊರಿನ ಉತ್ತುಂಗ ಶಿಖರಕ್ಕೆ ಏರಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರು ಈ ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಬೇಕಾದ್ರೆ ಈ ಕಾರ್ಯಕ್ರಮಕ್ಕೆ ಮುನ್ಸೂಚನೆಯಲ್ಲಿ ಇರ್ತಕ್ಕಂಥ ಶ್ರೀಯುತರು ಅನಿಲ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ವಿ. ದಯವಿಟ್ಟು ಚಪ್ಪಾಳೆ ಹೊಡಿಬೇಕು. ಮತ್ತೋರವರು ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆಧಾರದ ಸ್ವಾಗತವನ್ನ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ರಾಮಾಪುರ ವತಿಯಿಂದ ಕೇಳ್ಕೊತೀವಿ. ಚಪ್ಪಾಳೆ. ಸರಿ ನೋಡಿ ಸರ್. ನಲ್ಲಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ರಾಮಾಪುರಕ್ಕೆ ನಾನು ಇಲ್ಲಿ ವರ್ಗಾವಣೆ ಆಗಿ ಬಂದೆ. ಇದಕ್ಕೆ ಮುಂಚೆ ನಾನು DVGಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿಗೆ ನನಗೆ ಹೆಚ್ಚುವರಿಯಲ್ಲಿ ಬಂತು. ಇಲ್ಲಿ ಈ ಶಾಲೆಗೆ ನಾನು ಮುಖ್ಯ ಶಿಕ್ಷಕನಾಗಿ ಬಂದು ಕಾರ್ಯವನ್ನು ನಿರ್ವಹಣೆ ಮಾಡೋಕ್ಕೆ ಕಾರ್ಯದತ್ತನಾದೆ. ಇದೇ ಸಂದರ್ಭದಲ್ಲಿ ಇಲ್ಲಿ ಶ್ರೀಮತಿ ವಿಜಯಮ್ಮ ಕೆ ರವರು ಸುಮಾರು 30 ವರ್ಷಗಳಿಂದ ಈ ಶಾಲೆಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ರು. ನೋಡಿದಾಗ ತುಂಬ ಅಚ್ಚುಕಟ್ಟಾಗಿ ಮಕ್ಕಳನ್ನು ಬೆಳೆಸಿದ್ರು. ತುಂಬ ಖುಷಿಯಾಯಿತು.
ಸರಿ ಬರ್ತಾ ಬರ್ತಾ ನೋಡಿದ್ರೆ ಇದಕ್ಕೆ ಈ ಶಾಲೆಗೆ ಸ್ವಲ್ಪ ಮೂಲಭೂತ ಸೌಕರ್ಯಗಳು ಸ್ವಲ್ಪ ಕಡಿಮೆ ಇತ್ತು. ಇದನ್ನು ನನ್ನೊಂದು ಅದೃಷ್ಟ ಇಲ್ಲ ಅಂದ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ಜೆಂಟ್ಸ್ ಟೀಚರ್ ಯಾರೂ ಕೆಲಸ ಮಾಡಿಲ್ಲ. ಸುಮಾರು 30 ವರ್ಷಗಳಿಂದ ಈ ಶಾಲೆಯಲ್ಲಿ ಜೆಂಟ್ಸ್ ಟೀಚರ್ ಇಲ್ಲ, ಬರೀ ಲೇಡೀಸೇ. ಕಾರಣ ಯಾಕಂತ ಹೇಳಿದ್ರೆ ಈ ಪರಿಸ್ಥಿತಿನೇ ಹಂಗಿತ್ತು ಇಲ್ಲಿ. ಹಾಗಾಗಿ ಎಲ್ಲರೂ ಬಂದು ಕೇಳಿದ್ರು, ಏನಪ್ಪ ಇಲ್ಲಿ ಕಾರ್ಯ ಬರ್ತಿದೆ, ಎಲ್ಲಿಂದ ಬರ್ತೀವಿ, ಹೇಗಿಂದ ಈ ಥರ ಅಂತ ಹೇಳಿದಾಗ, ಸರಿಯಪ್ಪ ಅಚ್ಚುಕಟ್ಟಾಗಿ ನಡ್ಸ್ಕೊಡೋದು. ಸರಿ, ಇಲ್ಲಿ ಮೂಲಭೂತ ಸೌಕರ್ಯಗಳು ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಒಳಗಡೆ ಇತ್ತು, ಅದನ್ನು ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಏನಾದರೂ ಮಾಡಿ ಇದನ್ನು ಒಂದು ಹಂತಕ್ಕೆ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿದೆ. ಅದಕ್ಕೆ ಅನೇಕರು ನನಗೆ ಕೈ ಜೋಡಿಸಿದ್ರು. ನಮ್ಮ SDMC ಅಧ್ಯಕ್ಷರಾಗಿರ್ಬೋದು, ಹಳೆ ಸ್ಟೂಡೆಂಟ್ ಆಗಿರ್ತಕ್ಕಂಥ ಶ್ರೀಯುತ ಅನಿಲ್ ರವರು ಇರ್ಬೋದು, ಇದೇ ಇವಾಗ ಇಷ್ಟೊತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಮಾತಾಡ್ತಕ್ಕಂಥ ಶ್ರೀಯುತ ಕೃಷ್ಣಪ್ಪನಾಗಿರ್ಬೋದು, ಬೆಂಗಳೂರಲ್ಲಿ ಒಬ್ಬರಿದ್ದಾರೆ ಜಗೇಂದ್ರ ಅಂತ ಹೇಳ್ಬಿಟ್ಟು ಅವ್ರು ಇರ್ಬೋದು, ಇದೇ ಊರಿನ ಒಬ್ಬ ಪ್ರಮುಖರು ನಾಗೇಶ್ ಅಂತ ಹೇಳ್ಬಿಟ್ಟು ಅವರಿದ್ದಾರೆ, ಅವರಾಗಿರ್ಬೋದು. ಅನೇಕರು ತುಂಬ ಕೈ ಜೋಡಿಸಿದ್ರು. ಹೆಂಗೆ ಕೈ ಜೋಡಿಸಿದ್ರು ಅಂತ ಹೇಳಿದ್ರೆ ಯಾವುದಕ್ಕೂ ಅಡ್ಡಿ ಕೊಡ್ತಾ ಇಲ್ಲ. ಹೇಳಿದ್ದಕ್ಕೆ ನೀವು ಮಾಡಿ ನಾವು ಇದ್ದೀವಿ, ನೀವು ಮಾಡಿ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ರು. ನಿಜ ಹೇಳ್ಬೇಕಂದ್ರೆ ಈ ಶಾಲೆಗೆ ಅನೇಕ ದಾನಿಗಳಿಗೂ ಬಂದರು. 2024-25ನೇ ಸಾಲಿನಲ್ಲಿ ಪ್ರಥಮವಾಗಿ ನಮ್ಮ ಶ್ರೀಯುತ ಕೃಷ್ಣಪ್ಪನವರು ಎಲ್ಲ ಮಕ್ಕಳಿಗೂ ಟ್ರ್ಯಾಕ್ ಶೂಟ್ ಅನ್ನು ವಿತರಣೆ ಮಾಡಿದ್ರು ಉಚಿತವಾಗಿ, ಅವರ ಒಂದು ನೇತೃತ್ವದಲ್ಲಿ. ಅದೇ ರೀತಿ ಶ್ರೀಯುತ ಅನಿಲ್ ಅವರು, ಇವರು ಬೆಂಗಳೂರಲ್ಲಿ ಕೆಲಸ ಮಾಡೋದು, ಇವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಸರ್ ಏನು ಬೇಕು ನನ್ನ ಕಡೆಯಿಂದ ಅಂತ ಹೇಳಿದ್ರು. ಹಿಂಗಿದೆ ಅಂತ ಹೇಳಿದ್ರೆ ಈ ಶಾಲೆ ಕಾಂಪೌಂಡ್ಗೆ ಮುಳ್ಳಿನ ತಂತಿಯನ್ನು ಹಾಕ್ಕೊಟ್ರು. ಶಾಲೆಗೆ ಬೇಕಾಗಿರ್ತಕ್ಕಂಥ 1-2 ಟೇಬಲ್ಲು 6 ಚೇರನ್ನು ದಾನವಾಗಿ ನೀಡಿದ್ರು. ಅದೇ ರೀತಿ ವಿದ್ಯುತ್ ಶಕ್ತಿ ಕೊರತೆ ಇತ್ತು, ಸರ್ ನಾವು ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರೊಂದು ಅಷ್ಟು ಅಮೌಂಟು, ನಾನೊಂದು ಅಷ್ಟು ಅಮೌಂಟು ರೆಡಿ ಮಾಡಿ ವಿದ್ಯುತ್ ಶಕ್ತಿಯನ್ನು ಪೂರೈಸ್ಕೊಂಡ್ವಿ. ತದನಂತರ ಪ್ರತಿ ವರ್ಷ DK ರವಿ ರವರ ಜನ್ಮದಿನದಂದು ಮಕ್ಕಳೆಲ್ಲರಿಗೂ ಸಿಹಿ ಊಟ, ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಅಂತ ಏನು ಗೊತ್ತಿಲ್ಲ. ಈ ವರ್ಷ ಸರ್ ಸುಮಾರು 9-10 ವರ್ಷಗಳಾಗಿತ್ತು ನಾವು ಈ ಶಾಲೆಯಲ್ಲಿ ಮಕ್ಕಳ ಕಾರ್ಯಕ್ರಮ ಮಾಡಿ, ಈ ವರ್ಷ ಮಾಡಲೇಬೇಕು, ಪೂರ್ತಿ ನಾನದೇ ಖರ್ಚಿರಲಿ, ನಾನು ಇದಕ್ಕೆ ಮಾಡೋಕ್ಕೆ ರೆಡಿ ಇದ್ದೀನಿ. ಇರ್ಲಿಪ್ಪ ನೋಡೋಣ ಇನ್ನು ಯಾರ್ಯಾರಿದ್ರೆ ಹೆಂಗೆ ಅಂತ. ಇಲ್ಲ ಸರ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿದು ಈ ವರ್ಷ ಪೆಂಡಾಲ್ ಹಾಕ್ಸಿ, ಮೈಕ್ ತರಿಸಿ, ಊಟದ ವ್ಯವಸ್ಥೆ ಮಾಡಿಸಿ, ಇನ್ನು ಏನೇ ಆಗಲಿ ನಾನು ರೆಡಿ ಇದ್ದೀನಿ. ಫೋಟೋಗ್ರಾಫರ್ ತರಿಸಿ, ನಮ್ಮ ಪತ್ರಿಕಾ ಮಾಧ್ಯಮದವರು ಅವರಿಗೆ ಇನ್ಫಾರ್ಮೇಷನ್ ಅವ್ರನ್ನ ಕರೆಸ್ಕೊಂಡು ತುಂಬ ಉತ್ಸಾಹದಿಂದ ಮಾಡಿದ್ದಾರೆ. ಅದೇ ರೀತಿ ನಮ್ಮ SDMC ಪ್ರೆಸಿಡೆಂಟು ಅಷ್ಟೇ, ಈ ಶಾಲೆಗೆ ಏನು ಬೇಕು ಸರ್, ನನ್ನ ಕೈಲಾದಂಥ ಅಲ್ಲಿಲಿ ಸೇವೆ ಅಂತ ನಲ್ಲಿ ಕಲಿ ಬ್ಯಾಗ್ಗಳಿಂದ ಹಿಡ್ಕೊಂಡು ಶಾಲೆಗೆ ಶೈಕ್ಷಣಿಕ ಸಂಬಂಧಪಟ್ಟಂಗೆ ಗ್ಲೋಬ್ ಹಿಡ್ಕೊಂಡು ಶೈಕ್ಷಣಿಕವಾಗಿ ಏನೆಲ್ಲ ಸಹಾಯ ಮಾಡಬೇಕು ಅವ್ರ ಕೈಯಿಂದ ಅವ್ರು ಮಾಡಿದ್ರು. ನನ್ನ ಕೈಲಾಗಿದ್ದು ಅಂದರೆ ನೆಲ್ಲಿಕಲ್ಲಿಗೆ ನಮಗೆ ಟೇಬಲ್ ಸಿಸ್ಟಮ್ ಇರ್ತದೆ, ತಟ್ಟೆಗಳು ಅಂತ ಹೇಳ್ತಾರೆ. ಹಾಗಾಗಿ ಸುಮಾರು ಒಂದು 28,000 ರೂಪಾಯಿ ಆಯ್ತು. ಅದಕ್ಕೆ 16 ಚೇರುಗಳು, 3 ಟೇಬಲ್ಲು. ಆ ಟೇಬಲ್ ಅಂತ ತಗೊಂಡು ನಮ್ಮ ಮಕ್ಕಳು ಕಾನ್ವೆಂಟ್ಗೆ ಹೋಗೋ ರೀತಿಯಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಅದನ್ನು ಮಾಡಿದೆ. 95,000 ರೂಪಾಯಿ ಕೊಟ್ಟು ಎಪ್ಸನ್ ಕಂಪ್ನಿಯಿಂದ ಫಿಲ್ಟ್ರನ್ನು ನಾವು ಒಳ್ಳೆಯಾಗಿ ತಗೊಂಡ್ವಿ. ಅವರೇ ಬಂದು ಫಿಟ್ ಮಾಡಿಬಿಟ್ಟು ಹೋದ್ರು. ಅದಕ್ಕೊಂದು 16,000-20,000 ರೂಪಾಯಿ ಬೇಕು ಅಂತ ಹೇಳಿದ್ರು. ಅದು ನಾನು ನಮ್ಮ ಅನಿಲ್ ಅವರು ಇಬ್ಬರು ಹಾಕ್ಕೊಂಡು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿದೆ. ಇವಾಗ ಪ್ರತಿಯೊಂದಕ್ಕೂ ಅನಿಲ್ ಅಂತ ಯಾಕೆ ಹೇಳ್ತಾ ಇದ್ದಾರೆ, ಅದಕ್ಕೇನು ಒಂಥರ ಹುಚ್ಚು. ಏನಾದರೂ ಮಾಡಿ ನಾನು ಓದಿರ್ತಕ್ಕಂಥ ಶಾಲೆಯಲ್ಲಿ ನಾನೇನಾದರೂ ಅಚೀವ್ಮೆಂಟ್ ಮಾಡಬೇಕು ನನ್ನ ಕೈಯಿಂದ. ಅವನಿಗೇನು ಗೊತ್ತಾ, ಎತ್ತಕ್ಕೆ ತಿರುಗಿನ ಮಕ್ಕಳಿಗೆ ಏನೋ ಒಂದು ಮಾಡಬೇಕು ಅಂತ ನೋಡಿ. ಈ ವರ್ಷ ಕೂಡ ಸುಮಾರು ಎಲ್ಲ ಮಕ್ಕಳಿಗೂ 9 ಜನ ಮಕ್ಕಳಿಗೆ ಬ್ಯಾಗ್ಗಳನ್ನು ತರಿಸಿದ್ದಾನೆ. ಆಮೇಲೆ ಅವ್ರ ಜೊತೆ ಇನ್ನೊಬ್ರು ಯಾರು, ಅವ್ರ ಹೆಸರು ಗೋಪಾಲ್ ಅಂತ ಹೇಳ್ಬಿಟ್ಟು, ಆ ಗೋಪಾಲ್ ಅಂತ ಹುಡುಗ, ಸರ್ ನಾನು ಹಳೆ ವಿದ್ಯಾರ್ಥಿ, ನಾನು ಲೇಖನಿ ಸಾಮಗ್ರಿಗಳನ್ನು ತಗೊಂಬಂದು ಕೊಡ್ತೀನಿ, ಬುಕ್ಸು ಪೆನ್ಸು ಏನು ಬೇಕಾ ತಗೊಂಬಂದಿರ್ತೀನಿ, ನನ್ನ ಕಡೆಯಿಂದ ಕೊಡಿ ಅಂತ ಹೇಳಿದೆ. ಹಳೆ ವಿದ್ಯಾರ್ಥಿಗಳಂತೂ ತುಂಬ ನಮಗೆ ಸಹಾಯ ಮಾಡ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಮೊನ್ನೆ ಲಾಸ್ಟ್ 2023-24 ದೊಡ್ಡದೊಂದು ಭುವನೇಶ್ವರ್ ಫೋಟೋ ಇದು ಮಾಡಿದ್ರು, ಏನಾದರೂ ಮಾಡಿ ಮೆರವಣಿಗೆ ಮಾಡಬೇಕು ಅಂತ. ಜೊತೆಗೆ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ಅಂದರೆ ಅಬ್ದುಲ್ ಕಲಾಂ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ನಮ್ಮ ಸಂಗೊಳ್ಳಿ ರಾಯಣ್ಣನ ಫೋಟೋ ಇರ್ಬೋದು, ಕೆಂಪೇಗೌಡ ಫೋಟೋ, ಸುಮಾರು ಒಂದು 20 ಭಾವಚಿತ್ರ ಫೋಟೋಗಳಿರ್ತಕ್ಕಂಥ ಶಾಲೆಗೆ ಡೊನೇಷನ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಮಾಡ್ತಕ್ಕಂಥ ಮನೋಭಾವ ಇದೆ, ನಾವು ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ನಮ್ಮ ಕರ್ತವ್ಯ. ಅದೇ ಹೇಳಿದವರು, ನೀವು ಬಂದಿದ್ದೀರಿ ಸರ್, ಏನೋ ಮಾಡ್ತಾ ಇದ್ದೀವಿ, ಇನ್ನೂ ಏನು ಬೇಕೋ ಮಾಡೋಕ್ಕೆ ರೆಡಿ ಇದೆ ಅಂತ ಹೇಳ್ಬಿಟ್ಟು ಈ ಊರಲ್ಲಿ ಪೋಷಕರಾಗಿರ್ಬೋದು, ಹಳೆ ವಿದ್ಯಾರ್ಥಿಗಳಾಗಿರ್ಬೋದು, SDMC ಅಧ್ಯಕ್ಷರಾಗಿರ್ಬೋದು, ನಮ್ಮ ಈ ಊರಿನ ಹಿರಿಯರಾಗಿರ್ಬೋದು ತುಂಬ ಸಹಕಾರ ಕೊಟ್ಟು ಮಾಡ್ತಾ ಇದೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಮಕ್ಕಳ ಪರವಾಗಿ, ಶಿಕ್ಷಕರ ಪರವಾಗಿ, SDMC ಅವರ ಪರವಾಗಿ ಅನಂತ ಧನ್ಯವಾದಗಳನ್ನು ಊರಿನ ಹಿರಿಯರಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಐಲೂರಲ್ಲಿದ್ದರು ಪಾಪ ಅವರು, ಇಲ್ಲ ನಾನು ಇಲ್ಲಿ ಬಂದು ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ರೆ, ಫಸ್ಟ್ ಅವ್ರಿಗೆ ಶ್ರೀಯುತ ಅನಿಲ್ ಅವರಿಂದ 9ನೇ ತರಗತಿ ಮಕ್ಕಳಿಗೆ ಒಂದು ಏನು ಕೊಡಬೇಕು, ಅವ್ರು 5ನೇ ತರಗತಿ ಮಕ್ಕಳು 9 ಜನ ಅವ್ರು ಬರಬೇಕು.
ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಶಾಲಾ ಇವ್ರ ಕೊಡುಗೆ ಏನಿದೆ ಅದನ್ನು ಅವ್ರ ಕೈಯಿಂದ ಕೊಡಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಪ್ರಾರ್ಥನೆ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಚಪ್ಪಾಳೆ ತಟ್ರಿ. ಭಾನುಶ್ರೀ ನೀವು, ಮಹಾಲಕ್ಷ್ಮಿ, ಅಧ್ಯಕ್ಷ ಕೊಡಮ್ಮ, ಮಹಾಲ ನೀನು ಬೇಡ, ಅಮ್ಮ ಕೊಡೋದು ಬೇಡ, ನೀನು ನಾಜಿಯಾ ಬಾಮ್ಮ ತಗೋ. ಅಲ್ಲಿ ನೋಡು, ಅಲ್ಲಿ ನೋಡು. ಸರ್ ಇಲ್ಲಿ ನೋಡಿ, ಸರ್ ಇಲ್ಲಿ ನೋಡಿ, ಸರ್ ಅಖಿಲ ಇಲ್ಲಿ ಗೋಪಾಲ್ ಯಶವಂತ್ ಇದಾರೆ ಕೃಷ್ಣಪ್ಪ ಬಾಹಿಲ್, ಮೈಜಾನ್ ಧನ್ಯವಾದಗಳು. ಊರಿನ ಗ್ರಾಮಸ್ಥರೇ ಹಾಗೂ ನನ್ನ ಶಿಕ್ಷಕರೇ ಹಾಗೂ ಎಲ್ಲ ನನ್ನ ಪುಟಾಣಿ ಮಕ್ಕಳೇ, ಇವತ್ತು ಸಂತೋಷಕರವಾದ ವಿಷಯ. ವರ್ಷದ ನಾವೇನೋ ಒಂದು ಮಟ್ಟಿಗೆ ಮಾಡಬೇಕಾಗಿತ್ತು, ಮಾಡ್ಕೊಂಡು ಬರ್ತಾಯಿದ್ವಿ. ಈ ವರ್ಷ 9 ಜನ ಹೋದ್ಮೇಲೆ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ದಯವಿಟ್ಟು ನಿಮ್ಮ ಪೇರೆಂಟ್ಸ್ ಏನಿದ್ದಾರೆ ಎಲ್ಲ ಈ ಶಾಲೆಗೆ ಸೇರಿಸಿ. ಹೊಸ ಬಿಲ್ಡಿಂಗು ಆಗುತ್ತೆ, ಮಾಡಿಸ್ಕೊಡೋಕೆ ನಾವು ರೆಡಿಯಾಗಿದ್ದೀವಿ. ನೀವು ಎಲ್ಲ ಮಕ್ಕಳು ಉತ್ಸಾಹದಿಂದ ಕಲಿತಾ ಇದ್ದಾರೆ. ಇವತ್ತು ಹೋಗಿ ಕೇಳಿ, ರಾಮಪುರ ಮಕ್ಕಳು ಎಲ್ಲ ಮೇಸ್ಟ್ರು ಮೇಡಮು ಆರ್ಮಿಯಲ್ಲೂ ಜಾಯಿನ್ ಆಗವ್ರೆ. ಒಳ್ಳೆ IT ಪ್ರಿನ್ಸಿಪಾಲು ಎಲ್ಲರೂ ಆಗಿದ್ದಾರೆ. ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಎಲ್ಲ ಚೆನ್ನಾಗಿ ಓದಿ ಎಲ್ಲ ಮುಂದಕ್ಕೆ ಬರ್ತಾರೆ. ಇಷ್ಟು ಕಾರ್ಯಕ್ರಮವನ್ನು ಮಾಡಿಕೊಡೋಕ್ಕೆ ಅವಕಾಶ ಕೊಟ್ಟಂಥ ರಘುನಾಥ್ ಸರ್ ಅವರು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ. ಹಾಗೂ ಗೋಪಾಲ್ ಅವರು ಅಷ್ಟೇ, ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಬಂದವರೆ, ತುಂಬ ಧನ್ಯವಾದಗಳು. ನೆಕ್ಸ್ಟ್ ವರ್ಷ ಬರೋ ವರ್ಷಕ್ಕೆ ಇನ್ನೂ ಅದ್ಧೂರಿಯಾಗಿ ಮಾಡೋಣ. ಅದು ಎಷ್ಟೇ ಆಗಲಿ ನಾವು ರೆಡಿಯಾಗಿದ್ದೀವಿ. ದಯವಿಟ್ಟು ನಿಮ್ಮ ಮಕ್ಕಳನ್ನು ನಿಮ್ಮ ಹೃತ್ಪೂರ್ವಕವಾದ ಖುಷಿ ಮನಸ್ಸಿನಿಂದ ನಮ್ಮ ಶಾಲೆಗೆ ಬಂದು ಸೇರ್ಪಡೆ ಮಾಡಿ ಅಂತ ಹೇಳ್ತಾ ಈ 2 ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಅನಿಲ್ ಅವರು, ಇದು ಅನುಶ್ರೀ, ಭಾನುಶ್ರೀ, ನಾಜಿಯಾ 3 ಜನ ಬರಬೇಕು, ಕ್ಷಮಿಸಬೇಕು. ಈ 3 ಜನ ಬಂದು ನಿಂತ್ಕೊಳ್ಳಿ, ಆ ಕಡೆ ನೀರಾಗ್ತೀವಿ ನೋಡಿ. ಇವರು 3 ಜನ ಈ ವರ್ಷ 2025-26ನೇ ಸಾಲಿನಲ್ಲಿ 5ನೇ ತರಗತಿ ಓದ್ತಾ ಇದ್ದಾರೆ ಮಕ್ಕಳು. ಇವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, 2 ಪಂಚಾಯಿತಿಗಳು, ಮಿಟ್ಟೂರು ಪಂಚಾಯಿತಿ ಮತ್ತು ಆವಣಿ ಪಂಚಾಯಿತಿ, 2 ಪಂಚಾಯಿತಿಗಳಿಂದ 21 ಶಾಲೆಗಳವರು ಕಾಂಪಿಟೇಷನ್ ಎಕ್ಸಾಮ್ ಬಂದಿದ್ರು. ಗಣಿತ ಪರೀಕ್ಷೆಯಲ್ಲಿ 21 ಜನ ಕಾಂಪಿಟೇಷನ್ ಬಂದಿದ್ರು. ಈ ಪರೀಕ್ಷೆಯಲ್ಲಿ ಎಕ್ಸಾಮ್ ಮಾಡಿದ್ವಿ ನಾವು. ನಾನು ಫಸ್ಟೇ ಸ್ವಲ್ಪ ಕೊಟ್ಟಿದ್ದೆ ತರಬೇತಿ, ಈ ಥರ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಹೊಸ ಎಕ್ಸಾಮ್ ಅದು. 22 ಶಾಲೆಗಳು ಬಂದಿತ್ತು ರಾಮಾಪುರ, ಆವಣಿ ಕ್ಲಸ್ಟರು ಮತ್ತು ಮಿಟ್ಟೂರು ಕ್ಲಸ್ಟರಲ್ಲಿ. ನನಗೆ ಹೆಮ್ಮೆ ಆಗೋಂಥ ವಿಷಯ ಏನಂತ ಹೇಳಿದ್ರೆ, 3 ಜನರು ನನಗೆ ಮೈ ಜುಮ್ಮನ್ನುತ್ತೆ. ಫಸ್ಟ್ ಪ್ಲೇಸು ರಾಮಾಪುರನೇ, ಸೆಕೆಂಡ್ ಪ್ಲೇಸು ರಾಮಾಪುರನೇ, ಥರ್ಡ್ ಪ್ಲೇಸು ರಾಮಾಪುರನೇ. 3 ಪ್ರೈಸ್ಗಳಿತ್ತು. 3 ಪ್ರೈಸ್ಗಳನ್ನು ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು, ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸು 3 ಜನನು ಬಂದರು. ತುಂಬ ಖುಷಿ ಆಯ್ತು ನನಗೆ. ಅದೇ ಇನ್ನೊಂದು ಖುಷಿ ವಿಷಯನ ತಗೊಳ್ರಿ. ಫಸ್ಟ್ ಟೈಮ್ ಇದು ನಾವು ಈ ವರ್ಷ ಫಸ್ಟ್ ಟೈಮ್ ನಾನು ಆದರ್ಶ ಸ್ಕೂಲ್ಸ್ ಎಕ್ಸಾಮ್ ಮೊರಾರ್ಜಿ ದೇಸಾಯಿ ಸ್ಕೂಲ್ ಬಳಸಿದೆ. ಅದರಲ್ಲೂ 3 ಜನ ಸೆಲೆಕ್ಷನ್ ಆಗಿದ್ದಾರೆ. ಮತ್ತು ವಿಷ್ಣುಪ್ರಿಯ
ನೋಡಿ ಅವಳು ಆಗಿದ್ದಾಳೆ, ವಿಷ್ಣುಪ್ರಿಯ ಅಂತ, ಮಹಾಲಕ್ಷ್ಮಿ ಇವರು ಆಗಿದ್ದಾರೆ. ನನಗೆ ತುಂಬ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಕಾಂಪಿಟೇಷನ್ ತುಂಬ ಕಷ್ಟ ಇದೆ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಇವ್ರು ಸೆಲೆಕ್ಷನ್ ಇದೆ, ನನಗೆ ಹೆಮ್ಮೆ ಆದಂಥ ವಿಷಯ. ಹಾಗಾಗಿ ಇಂಥ ಮಹಾನುಭಾವರು ಯಾರು ನಮ್ಮ ಅನಿಲ್ ಅಂತ ಅವರು ನಿಜವಾಗ್ಲೂ ಅವ್ನಿಗೆ ತುಂಬ ಕೃತಜ್ಞತೆಯಿಂದ ಇರ್ಬೇಕು ನಾವು. ಯಾಕಂತ ಹೇಳಿದ್ರೆ ಅವ್ನಿಗೆ ಅದೇನು ಶಾಲೆ ಅಂದರೆ ಒಂದು ಅದು ಡಿಫ್ರೆಂಟ್ ಆಗ್ತಾ ಇದ್ರೆ ಹುಚ್ಚು ನನಗೆ ಏನಾದರೂ ಮಾಡಿ ಶಾಲೆಗೆ ಏನೋ ಮಾಡಬೇಕು ಅಂತ ನೋಡಿ ಹಿಂಗೆ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ರೆ ಅನಿಲ್ ಅಂತ ಅವರು. ಇಂಥ ಮಕ್ಕಳು ಇವತ್ತು 4 ಜನ, ನೆಕ್ಸ್ಟ್ 6 ಜನ ಬೆಳಿತಾನೆ ಹೋಗ್ತಾರೆ. ಹಾಗಾಗಿ ಅವರಿಗೆ ಆ ದೇವರು ಅವ್ರ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ, ಐಶ್ವರ್ಯ ಎಲ್ಲ ವೃದ್ಧಿ ಮಾಡ್ಕೊಳ್ತಾ ಇನ್ನು ನೆಕ್ಸ್ಟ್ ಕಲ್ಚರಲ್ ಪ್ರೋಗ್ರಾಮೇ. ಇವಾಗ ನೀವು ಕಲ್ಚರಲ್ ಪ್ರೋಗ್ರಾಮ್ ಮಾಡೋಣವಾ? ಊಟದ ವ್ಯವಸ್ಥೆ ಏನಾದ್ರು ಮಾಡ್ತೀರಾ? ನಿಮ್ಮ ಚಾಯ್ಸು. ಪ್ರೋಗ್ರಾಮ್ ವೆರಿ ಗುಡ್, ಓಕೆ, ಥ್ಯಾಂಕ್ ಯು. ಪ್ರೋಗ್ರಾಮೇ ಮಾಡೋಣ. ಗಂಡು ಮಕ್ಳಿಗೆ ಬನ್ನಿರಿ, ದಯವಿಟ್ಟು ಬನ್ನಿರಿ. ಎಲ್ರಿಗೂ ನಮಸ್ಕಾರ. GLPS ರಾಮಾಪುರ ಶಾಲೆಯಲ್ಲಿ ಇಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಿಮ್ಮೆಲ್ಲರಿಗೂ ಕೂಡ ತುಂಬ ಒಂದು ಸಂತೋಷದ ವಿಷಯ. ಮಕ್ಕಳು ಜೂನ್ ತಿಂಗಳಲ್ಲಿ ದಾಖಲಾತಿಗಳು ಪ್ರಾರಂಭ ಆದಾಗ ಶಾಲೆ ಕಡೆ ಅವರ ಒಂದು ಗಮನ, ಮಕ್ಕಳು ಬರುವಿಕೆ ನಮ್ಗೆ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಏಕೆಂತಂದರೆ ರಜೆಯಲ್ಲಿ ಮನೆ ವಾತಾವರಣಕ್ಕೆ ಒಗ್ಗಿದ್ದಂಥ ಮಕ್ಕಳು ಶಾಲೆಗೆ ಬರುವಾಗ ಸ್ವಲ್ಪ ಕೀಳಿರಿಮೆ, ಏನೋ ಒಂದು ಮುಜುಗರದಿಂದ ಬರ್ತಾರೆ. ಆದರೆ ಈ ಒಂದು ಕಾರ್ಯಕ್ರಮ, ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉತ್ಸಾಹ, ನಗು, ಅವರ ಒಂದು ಆನಂದವನ್ನು ನೋಡ್ತಿದ್ರೆ ಶಾಲೆಯ ಸಂಪರ್ಕ, ಗುರುಗಳ ಸಂಪರ್ಕ, ಅಭ್ಯಾಸ, ಈ ಎಲ್ಲ ಫಲಿತಾಂಶ ಇವತ್ತು ಮಕ್ಕಳಲ್ಲಿ ಆನಂದವಾಗಿ ಪರಿವರ್ತನೆ ಆಗಿರೋದನ್ನು ನೀವೆಲ್ಲರೂ ನೋಡ್ತಿದ್ದೀವಿ. ಇದಕ್ಕೆ ಪ್ರಮುಖವಾದ ಕಾರಣಕರ್ತರು ಈ ಶಾಲಾ ಸಹ ಶಿಕ್ಷಕರು, ಮುಖ್ಯ ಗುರುಗಳು, ಹಾಗೇನೆ ಪೋಷಕರ ಒಂದು ಅದ್ಭುತವಾದ ಬೆಂಬಲ ಮತ್ತು ಮಾರ್ಗದರ್ಶನ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾವಾಗ ನಾವು ಮಕ್ಕಳು ಅವರ ಒಂದು ಜೀವನದಲ್ಲಿ ಒಂದು ಸಾಧನೆಯನ್ನ, ಶೈಕ್ಷಣಿಕವಾಗಿರ್ಬೋದು, ಹಾಗೆ ಅವರ ಒಂದು ದೈಹಿಕ ಆರೋಗ್ಯ ಆಗಿರ್ಬೋದು, ಇವೆಲ್ಲವನ್ನ ಸಾಧನೆ ಮಾಡಲಿಕ್ಕೆ ಕೇವಲ ಶಾಲೆ ಮತ್ತು ಶಾಲೆಯ ಪರಿಸರ ಹಾಗೂ ಶಿಕ್ಷಕರ ಒಂದು ಶ್ರಮ ಮಾತ್ರ ಸಾಕಾಗೋದಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೇಗೆ ಕೈ ಜೋಡಿಸಿದ್ದೀರಾ, ಸಹಕರಿಸಿದ್ದೀರಾ, ನೀವು ಯಾವ ರೀತಿ ಶಾಲೆ ಮೇಲೆ ನಿಮಗೆ ಒಂದು ಪ್ರೀತಿ, ವಿಶ್ವಾಸ ಇದೆಯೋ, ಇದನ್ನು ವರ್ಷ ಪೂರ್ತಿ ನೀವು ಸಹಕಾರ ಕೊಟ್ಟಾಗ ಶಿಕ್ಷಕರು ಮತ್ತು ಪೋಷಕರು ಇಬ್ಬರು ಸೇರಿ ಮಕ್ಕಳ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅನ್ನೋದು ತುಂಬ ಮುಖ್ಯವಾದಂಥ ಅಂಶ. ಏಕೆಂತಂದರೆ ಟೀಚರ್ಸ್ ಅಂದ್ಕೊಳ್ತಾರೆ ನಾವೇನೋ ಸಿಲೆಬಸ್ ಮಾಡಿದ್ರೆ ಸಾಕು, ಪಾಠ ಮಾಡಿದ್ರೆ ಸಾಕು, ಹೋಮ್ವರ್ಕ್ ಕೊಟ್ಟರೆ ಸಾಕು ಅಂತ. ಪೇರೆಂಟ್ಸು ಮಕ್ಕಳನ್ನ ನಾವು ಅಡ್ಮಿಷನ್ ಮಾಡಿದ್ದೀವಿ, ಅವ್ರಿಗೇನು ಬೇಕೋ ಎಲ್ಲ ಕೊಡಿಸಿದ್ದೀವಿ. ಮಕ್ಕಳನ್ನ ಅಭಿವೃದ್ಧಿ ಮಾಡೋವಂಥದ್ದು, ಶೈಕ್ಷಣಿಕವಾಗಿ ಸರ್ವಾಂಗೀಣ ಅಭಿವೃದ್ಧಿಗೆ ಶಿಕ್ಷಕರೇ ಜವಾಬ್ದಾರಿ ಅಂತ ಎಲ್ಲ ಹೊರೆಯನ್ನು ಶಿಕ್ಷಕರ ಮೇಲೆ, ಶಾಲೆ ಮೇಲೆ ಹಾಕಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಏನು ನಮ್ಮಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಗುತ್ತೆ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಆಗುತ್ತೆ, ಸಮುದಾಯದತ್ತ ಶಾಲೆಗಳಾಗತ್ತೆ. ಈಗ 9ನೇ ತಾರೀಕು ಕೂಡ ನಮ್ಮ ಶಾಲೆಯಲ್ಲಿ ಒಂದು ಸಮುದಾಯದತ್ತ ಶಾಲೆ ಇದೆ, ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಮಕ್ಕಳ ಒಂದು ಕೃತಿ ಸಂಪುಟ ಪ್ರತಿಯೊಬ್ಬ ಪೇರೆಂಟು, ಪೋಷಕರು ಗಮನಿಸಬೇಕು. ಜೂನ್ ತಿಂಗಳಲ್ಲಿ ನಮ್ಮ ಮಗು ಯಾವ ರೀತಿ ಪರ್ಫಾರ್ಮ್ ಇದೆ, ಆ ಮುಂದಿನ 3 ತಿಂಗಳಲ್ಲಿ ಮಗುವಿನ ಒಂದು ಸ್ಥಿತಿ ಹೇಗಿತ್ತು, ಹೀಗೆ ಒಟ್ಟು 4 ರೂಪಣಾತ್ಮಕ ಮೌಲ್ಯಮಾಪನ ಆಗಿರ್ಬೋದು, ಎಲ್ಲ ಕಡೆ ನಮ್ಮ ಮಗು ಎಲ್ಲಿ ವೀಕ್ ಆಗಿದೆ, ಯಾವ ಒಂದು ಹಂತದಲ್ಲಿ ಮಗು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಯಾಕೆ ಹಿಂಗಾಯಿತು, ನಾವು ಆ ನಿರ್ದಿಷ್ಟವಾದ ಅವಧಿಯಲ್ಲಿ ಮಗುಗೆ ನಮ್ಮ ಬೆಂಬಲ ಹೇಗಿತ್ತು ಅನ್ನೋದನ್ನ ಪೇರೆಂಟ್ಸ್ ಕೂಡ ಮನವರಿಕೆ ಮಾಡ್ಕೋಬೇಕು. ಕೆಲವು ಮಕ್ಕಳು ಬಿಗಿನಿಂಗಲ್ಲಿ, ಪ್ರಾರಂಭದಲ್ಲಿ ತುಂಬ ಚೆನ್ನಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸೋದು, ಹೋಮ್ವರ್ಕ್ ಮಾಡೋದು, ಮತ್ತೆ ಆ ಮೌಲ್ಯಮಾಪನಕ್ಕೆ ಎಲ್ಲ ರೀತಿ ಪ್ರತಿಕ್ರಿಯೆಗಳನ್ನ, ಉತ್ತಮ ಪ್ರತಿಕ್ರಿಯೆ ನೀಡಿರ್ತಾರೆ. ತದನಂತರ ಸ್ವಲ್ಪ ಡಲ್ ಆಗಿರುವಂಥದ್ದು. ಇನ್ನು ಕೆಲವು ಮಕ್ಕಳು ಮೊದಲಿಗೆ ಡಲ್ ಇರ್ತಾರೆ, ಆಮೇಲೆ ಸ್ವಲ್ಪ ಅಭಿವೃದ್ಧಿ ಕಾಣ್ತಾರೆ. ಈಗೆಲ್ಲ ಆಗೋದಿಕ್ಕೆ
ಶಾಲಾ ವಾತಾವರಣ ಎಷ್ಟು ಮುಖ್ಯನೋ ಮನೆ ವಾತಾವರಣ ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಹಾಗಾಗಿ ಪೇರೆಂಟ್ಸು ಸ್ವ ಅವಲೋಕನ ಮಾಡಿಕೊಂಡು ನಾವು ಮಗುಗೆ ನಿರಂತರವಾಗಿ ವರ್ಷ ಪೂರ್ತಿ ಕೂಡ ಬೆಂಬಲವನ್ನ ಸೂಚಿಸಬೇಕು. ಬರೀ ಎಕ್ಸಾಮ್ ಬಂದಾಗ ಓದು ಅನ್ನೋದು ಅಥವಾ ಟೆಸ್ಟ್ಗಳು ಬಂದಾಗ ಓದು ಅನ್ನೋಂಥದ್ದು, ಅವಾಗ ಮಾತ್ರ ಟೈಮ್ ಕೊಡೋದು, ಇದರಿಂದ ಮಗುಗೆ ಒಂದು ಸಾಧನೆಗೆ ಅಡ್ಡಿ ಆಗುತ್ತೆ ಅನ್ನೋದನ್ನು ಕೂಡ ಪೇರೆಂಟ್ಸ್ ಮನವರಿಕೆ ಮಾಡ್ಕೋಬೇಕು. ಈಗ ನಾವೇನು ಇವತ್ತು ಒಂದು ಸರಳವಾಗಿ ಸುಂದರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ, ಇದನ್ನ ನಾವು ಅಂದ್ಕೊಳ್ತೀವಿ ಬರೀ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾರೆ ಅದನ್ನ ನೋಡಿದ್ರೆ ಸಾಕು, ಅಥವಾ ಇನ್ನೇನೋ ಒಂದು ಡ್ರಾಮಾ ಮಾಡ್ತಾರೆ ಅದನ್ನ ನೋಡಿದ್ರೆ ಸಾಕು ಅಂತ. ಇನ್ನು ನಾವು ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಹೀಗೆ ಮಕ್ಕಳಿಗೆ ನಾವು ಎಲ್ಲ ಚಟುವಟಿಕೆಗಳಲ್ಲೂ ಮಗು ಭಾಗವಹಿಸುವಂಗೆ ಮಾಡಿದ್ರೆ ಮಗು ಬಿಡುವಿನ ಸಮಯದಲ್ಲಿ ಬೇರೆ ಒಂದು ಟೈಮ್ ವೇಸ್ಟ್ ಮಾಡೋಂಥ ಕೆಟ್ಟ ಅಭ್ಯಾಸಗಳಿಗೆ ಹೋಗ್ದಿರಾ ಒಂದು ಕರಾಟೆ ಕ್ಲಾಸು ನೀವು ಒಂದು ಡ್ಯಾನ್ಸ್ ಕ್ಲಾಸು, ಒಂದು ಸಂಗೀತದ ಕ್ಲಾಸನ್ನ ನಮ್ಮ ಶಾಲೆಗಳಲ್ಲೂ ಕೂಡ ಮಕ್ಕಳು, ನಾವು ಟೌನ್ಗಿಂತ ಏನು ಕಡಿಮೆ ಇಲ್ಲ, ಹಳ್ಳಿಯಲ್ಲಿದ್ರು ಕೂಡ ಅಂತ ಪೇರೆಂಟ್ಸ್ ತಿಳ್ಕೊಂಡು ವ್ಯವಸ್ಥೆ ಮಾಡಿಕೊಟ್ಟಾಗ ಮಕ್ಕಳು ಬಿಡುವಿನ ಟೈಮಲ್ಲಿ ಆ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರ ಮೂಲಕ ಬೇರೆ ಅಲ್ಲಿ ಇಲ್ಲಿ ಸೇರುವಂಥದ್ದು, ಆ ಟೈಮ್ ವೇಸ್ಟ್ ಮಾಡೋಂಥದ್ದು, ಒಬ್ರ ಮೇಲೊಬ್ರು ಸಣ್ಣ ಪುಟ್ಟ ಕಂಪ್ಲೇಂಟ್ಸ್ ಇವೆಲ್ಲ ಬಿಟ್ಟು ಒಳ್ಳೆ ಆ ಟೈಮನ್ನು ಬಳಸ್ಕೊಂಡು ಅವರ ವ್ಯಕ್ತಿತ್ವ ವಿಕಾಸ ಆಗತ್ತೆ, ಅವರ ಒಂದು ಚಾರಿತ್ರ್ಯ ಅಭಿವೃದ್ಧಿ ಆಗತ್ತೆ, ಅವರ ಆಲೋಚನೆಗಳು ಕೂಡ ತುಂಬ ಚೆನ್ನಾಗಿ ಆಗತ್ತೆ. ಹಾಗಾಗಿ ನಾನು ರಗಣ್ಣವ್ರು ಈ ಶಾಲೆಗೆ ಬಂದಮೇಲೆ ಸುಮಾರು ಸಲ ಶಾಲೆಯನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಇಬ್ಬರು ಟೀಚರ್ಸು ಬಹಳ ಎಫರ್ಟ್ ಆಗ್ತಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬರೀ ಎಜುಕೇಷನ್ ಓದೋದು ಬರ್ಸೋದು ಅಷ್ಟೇ ಅಲ್ಲ, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಏನೆಲ್ಲ ಪೂರೈಸಬೇಕು ಪೇರೆಂಟ್ಸು ಆ ಸ್ಥಾನದಲ್ಲಿ ನಿಂತು ಟೀಚರ್ಸ್ ಮಕ್ಕಳನ್ನ ಪ್ರೋತ್ಸಾಹ ಮಾಡೋದು, ಅವರ ಒಂದು ಅಭಿವೃದ್ಧಿಗೆ ಅವರು ಶ್ರಮ ಹಾಕೋದನ್ನು ನಾನು ಕಾಣ್ತಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದಷ್ಟು ಕರಿಕ್ಯುಲರ್ ಆಕ್ಟಿವಿಟೀಸು ಕೊಟ್ಟಾಗ ಮಕ್ಕಳ ಒಂದು ಬುದ್ಧಿ ವಿಕಸನ, ವ್ಯಕ್ತಿತ್ವ ವಿಕಸನ ಆಗತ್ತೆ ಅನ್ನೋದು ಒಂದು ನನ್ನ ಒಂದು ಅಭಿಪ್ರಾಯ. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಶಾಲಾ ವಾರ್ಷಿಕೋತ್ಸವ ಬರೀ ಮಕ್ಕಳ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳೇ ಅಂತ ನಾವು ನೋಡೋದು, ಆದರೆ ಮಕ್ಕಳಿಗೆ ಬೇರೆ ಬೇರೆ ಒಂದು ಚಟುವಟಿಕೆಗಳನ್ನು, ಅನುಪಯುಕ್ತ ಚಟುವಟಿಕೆಗಳನ್ನು ಬಿಟ್ಟು ಮಕ್ಕಳಲ್ಲಿ ಒಳ್ಳೆ ವ್ಯಕ್ತಿತ್ವ ವಿಕಾಸನಕ್ಕೆ ಶಾಲಾ ವಾರ್ಷಿಕೋತ್ಸವ ಕೂಡ ಒಂದು ಕಾರಣ ಅಂತ ನಾನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮ ಇನ್ನು ಮಕ್ಕಳ ಒಂದು ಕಾರ್ಯಕ್ರಮ, ಮಕ್ಕಳ ಒಂದು ಆಟಗಳಾಗಿರ್ಬೋದು, ನಾಟಕ ಆಗಿರ್ಬೋದು, ಸಂಗೀತ, ಹಾಡು, ಕುಣಿತ ಇವೆಲ್ಲ ನೋಡಿ ನಾವು ಎಂಜಾಯ್ ಮಾಡೋಣ ಅಂತ ಹೇಳ್ತಾ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಶಾಲೆ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಶಾಲಾ ಮುಖ್ಯ ಗುರುಗಳಿಗೆ, SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನನ್ನ ಆತ್ಮೀಯ ವೃತ್ತಿ ಬಾಂಧವರು ಎಲ್ರಿಗೂ ಕೈ ಜೋಡಿಸಿ ಪುಟಾಣಿ ಮಕ್ಕಳಿಗೂ ಈ ವರ್ಷದ ಎಕ್ಸಾಮ್ ಎಲ್ಲ ಆಗಿದೆ, ಇನ್ನು ಕೆಲವು ಸಬ್ಜೆಕ್ಟ್ಸ್ ಏನೋ ಇದ್ದಂಗಿದೆ, ಮುಗಿಸಿದ್ದಾರೆ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.